ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿ ಸತಿ ಶಾವಿಗೆ ಉಪ್ಪಿಟ್ಟು ಮಾಡೋವಾಗ ಮುದ್ದೆ ಆಗೋದು, ಎಳೆಗಳು ಒಂದಕ್ಕೊಂದು ಅಂಟ್ಕೊಳ್ಳೋದು ಆಗ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ನೋಡಬೇಕು. ನಾನಿಲ್ಲಿ ಗಣೇಶ್ ರವೆ ಒತ್ತು ಶಾವಿಗೆಯನ್ನ ಬಳಸ್ತಾ ಇದ್ದೀನಿ. ಈ ಶಾವಿಗೆ ವಿಶೇಷತೆ ಏನಂದ್ರೆ ಇದನ್ನ ಹುರಿಬೇಕಾಗಿಲ್ಲ. ಹುರಿಯದೆ ನೇರವಾಗಿ ಬಳಸಿದ್ರೂ ಕೂಡ ಈ ರವೆ ಶಾವಿಗೆ ಉದುರುದುರಾಗಿ ಬಿಡಿ ಬಿಡಿಯಾಗಿರುತ್ತೆ. ಅಲ್ಲದೆ ಹುರಿಯೋ ಸಮಯ ಕೂಡ ಉಳಿಯುತ್ತೆ. ಈ ರವೆ ಶಾವಿಗೆಯನ್ನ ಬಳಸಿ ಎರಡು ರೀತಿಯಲ್ಲಿ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ನಾನಿಲ್ಲಿ 3 ಕಪ್ನಷ್ಟು ಶಾವಿಗೆ ತಗೊಂಡಿದ್ದೀನಿ. ಇದು ಮೊದಲನೇ ವಿಧಾನದಲ್ಲಿ ಮಾಡೋ ಶಾವಿಗೆ ಬಾತ್. ಮೊದಲಿಗೆ ಬಾಣಲೆ ಬಿಸಿಗಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕೈಯಾಡಿಸಿ. 10-20 ಸೆಕೆಂಡ್ ಹುರಿದಾದ್ಮೇಲೆ ಬೇಳೆ ಕೆಂಪಗಾಗುತ್ತೆ, ಸಾಸಿವೆ ಚಟಪಟ ಸಿಡಿಯುತ್ತೆ. ಇದಕ್ಕೆ 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನ ಸೇರಿಸ್ಕೊಂಡು ಹುರಿಯೋದನ್ನ ಮುಂದುವರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ 3 ಹಸಿಮೆಣಸಿನಕಾಯಿ, 1.5 ಟೀ ಸ್ಪೂನ್ ಅಷ್ಟು ಶುಂಠಿ, 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಬೀನ್ಸ್ ಮತ್ತು ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ನಿಮಿಷಗಳ ಕಾಲ ಇದನ್ನ ಹುರ್ಕೊಳ್ಬೇಕಾಗತ್ತೆ. ಈಗ 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ದೊಡ್ಡ ಮೆಣಸಿನಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಮೆಣಸಿನಕಾಯಿ ಸ್ವಲ್ಪ ಬೇಗ ಮೆತ್ತಗಾಗೋದ್ರಿಂದ ಅದನ್ನ ಕೊನೆಯಲ್ಲಿ ಸೇರಿಸಿದೆ. ಈಗ 1.5 ಟೀ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಸೇರಿಸ್ಕೊಂಡು ಕೈಯಾಡಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳೆಲ್ಲ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ 3 ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಶಾವಿಗೆಗೆ 1 ಕಪ್ನಷ್ಟು ನೀರು ಬೇಕಾಗತ್ತೆ. ಒಂದ್ಸಲ ಕೈ ಆಡಿಸಿ ಆಮೇಲೆ ಮಂದ ಉರಿನಲ್ಲಿ ಕುದಿಲಿಕ್ಕೆ ಬಿಟ್ಬಿಡಿ. ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿರೋದ್ರಿಂದ ನೀರು ಕುದಿಯುವಾಗ ಅದು ಕೂಡ ಬೇಯುತ್ತೆ. ನೀರು ಕುದೀತಾ ಇದೆ. ಈಗ 3 ಕಪ್ನಷ್ಟು ರವೆ ಶಾವಿಗೆಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗಮನಿಸಿರ್ಬೋದು, ಈ ರವೆನ ನಾನು ಹುರ್ಕೊಳ್ಳಿಲ್ಲ, ಹಾಗೇನೆ ನೇರವಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಕೈ ಆಡಿಸಿ ಮುಚ್ಚಳ ಮುಚ್ಚಿ ಮಂದ ಉರಿನಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಲಿಕ್ಕೆ ಕೇವಲ 5-6 ನಿಮಿಷ ಸಾಕಾಗತ್ತೆ. ಕಡಿಮೆ ಸಮಯದಲ್ಲಿ ರುಚಿಯಾಗಿ ತಿಂಡಿ ಮಾಡಲಿಕ್ಕೆ ಈ ರವೆ ಶಾವಿಗೆನ ನೀವು ಬಳಸಬಹುದು ವೀಕ್ಷಕರೇ. ಮುಚ್ಚಳ ತೆಗೆದು ಎಲ್ಲವನ್ನೂ ಒಂದ್ಸಲ ಮಿಕ್ಸ್ ಮಾಡಿಬಿಡಿ. ಕೊನೆಯದಾಗಿ 1/4 ಕಪ್ನಷ್ಟು ಕೊಬ್ಬರಿ ತುರಿ, 1/4 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ, ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿಬಿಡಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದ್ಸಲ ನಿಧಾನವಾಗಿ ಕೈ ಆಡಿಸಿ ಸ್ವಲ್ಪ ತಣಿಸಿ. ತಣಿದ ಮೇಲೆ ಈ ಶಾವಿಗೆ ಇನ್ನೂ ಉದುರುದುರಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ಗಮನಿಸಿದ್ರಾ ವೀಕ್ಷಕರೇ? ಶಾವಿಗೆ ಬಾತ್ನ 5 ನಿಮಿಷ ತಣಿಸಿ ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ. ಶಾವಿಗೆ ಉದುರುದುರಾಗಿ ಸ್ವಲ್ಪವೂ ಅಂಟದೆ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಇನ್ನು ಶಾವಿಗೆ ಬಾತ್ ಮಾಡೋ 2ನೇ ವಿಧಾನನ ನೋಡೋಣ. ಇದಕ್ಕೆ ನಾನು 2 ಕಪ್ನಷ್ಟು ರವೆ ಶಾವಿಗೆನ ತಗೊಂಡಿದ್ದೀನಿ. ಮೊದಲಿಗೆ 2.5 ಕಪ್ನಷ್ಟು ನೀರನ್ನ ಕುದಿಸ್ಕೊಳ್ಬೇಕು. 1 ಕಪ್ ಶಾವಿಗೆಗೆ 1/4 ಕಪ್ನಷ್ಟು ನೀರನ್ನ ಹಾಕೊಳ್ಬೇಕು. ನೀರು ಕುದಿತಾ ಇದ್ದ ಹಾಗೆ 2 ಕಪ್ ಶಾವಿಗೆನ ಈ ನೀರಿಗೆ ಹಾಕೊಳ್ತಾ ಇದ್ದೀನಿ. ಗಮನಿಸಿ ವೀಕ್ಷಕರೇ, ನೀರಿಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಹಾಕಿಕೊಳ್ಬೇಕಾಗಿಲ್ಲ. ಎಣ್ಣೆ ತುಪ್ಪ ಬಳಸದೆ ಕೂಡ ರವೆ ಒತ್ತು ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ. ಅದೇ ಗಣೇಶ್ ಶಾವಿಗೆಯ ವಿಶೇಷತೆ. ಈಗ ಉರಿ ಆರಿಸ್ಕೊಂಡು 5 ನಿಮಿಷ ಮುಚ್ಚಿಟ್ಬಿಡಿ. 5 ನಿಮಿಷದ ನಂತರ ಶಾವಿಗೆ ಮೃದುವಾಗಿ ಸಂಪೂರ್ಣವಾಗಿ ಬೆಂದಿರುತ್ತೆ. ಬೆಂದ ಶಾವಿಗೆಯ ನೀರನ್ನ ಪೂರ್ತಿಯಾಗಿ ಸೋಸ್ಕೊಳ್ಳೋಣ. ನೀರು ಸಂಪೂರ್ಣವಾಗಿ ಸೋಸಿ ಹೋದ ಮೇಲೆ ಬೆಂದ ಶಾವಿಗೆಯನ್ನ ಒಂದು ಅಗಲವಾದ ಪ್ಲೇಟಿಗೆ ಹಾಕಿ ತಣಿಸ್ಕೊಳ್ಬೇಕಾಗತ್ತೆ. ನಾವು ಒಗ್ಗರಣೆ ಹಾಕೊಳ್ಳುವಷ್ಟರಲ್ಲಿ ಈ ಶಾವಿಗೆ ತಣಿದು ತಯಾರಾಗಿರುತ್ತೆ. ಈಗ ಒಗ್ಗರಣೆಗೆ ಪ್ಯಾನ್ ಬಿಸಿಗಿಟ್ಟು 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿ ಕೈಯಾಡಿಸಿ. ಸಾಸಿವೆ ಚಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೈಯಾಡಿಸ್ತಾ 1/4 ಕಪ್ನಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ, 3 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಅಷ್ಟು ತುರಿದ ಶುಂಠಿ, 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೇನೆ. 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸಿಕೊಂಡು 3 ನಿಮಿಷಗಳ ಕಾಲ ಕೈಯಾಡಿಸಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿದ ದೊಡ್ಡ ಮೆಣಸಿನಕಾಯಿ,
2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿದ ಬೀನ್ಸ್ ಮತ್ತು ಕ್ಯಾರೆಟ್ ಅನ್ನ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಸಿ ಬಟಾಣಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಕೈಯಾಡಿಸಬೇಕಾಗತ್ತೆ. ತರಕಾರಿಗಳೆಲ್ಲ ಸ್ವಲ್ಪ ಬೆಂದ ಹಾಗೆ ಆಗಬೇಕು. ನಿಮಗೆ ಬೇಕಾದ ತರಕಾರಿಗಳನ್ನು ಮಾತ್ರ ಹಾಕೊಂಡು ಬೇಡದ್ದನ್ನ ಬಿಡಬಹುದು. ಈಗ 1/4 ಟೀ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡೆ. ಎಲ್ಲ ಸರಿಯಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸಿಂಪಡಿಸಿ ಮುಚ್ಚಿಟ್ಟು 3 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಮೃದುವಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಕೈಯಾಡಿಸಿಬಿಡಿ. ಹೀಗೆ ತಯಾರಾದ ಪಲ್ಯವನ್ನ ತಣಿದ ಶಾವಿಗೆಗೆ ಸೇರಿಸಿ ಚೆನ್ನಾಗಿ ಕಲಸಬೇಕು. ಶಾವಿಗೆ ಬಿಡಿ ಬಿಡಿಯಾಗಿರೋದ್ರಿಂದ ಪಲ್ಯ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೂ ರುಚಿ ರುಚಿಯಾದ ಶಾವಿಗೆ ಬಾತ್ ತಯಾರಾಗುತ್ತೆ. ಕಾಯಿ ಚಟ್ನಿ ಜೊತೆಗೆ ಬೆಳಗಿನ ತಿಂಡಿಗೆ ಬಡಿಸಿ ಇದು ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಕೂಡ ಹಾಕಿ ಕೊಡ್ಬೋದು. ಮುದ್ದೆ ಆಗಿರಲ್ಲ, ರುಚಿ ರುಚಿಯಾಗಿರುತ್ತೆ. ರವೆ ಶಾವಿಗೆಯನ್ನ 2 ರೀತಿಯಲ್ಲಿ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.